ಅಷ್ಟು ಚೆನ್ನಾಗಿರುತ್ತೆ. ಆಗ ಕೌಸಲ್ಯಮ್ಮ ದಶರಥ ಮಹಾರಾಜರೊಂದಿಗೆ ಹೀಗೆ ಅಂತ ಇದ್ದಾರಂತೆ, ಒಂದು ಹೆಣ್ಣು ಗಂಡನಿಂದ ಜ್ಞಾತರಿಂದ ಅಂತಂದ್ರೆ ಬಂಧುಗಳಿಂದ ರಕ್ಷಿಸಬೇಕು, ಗಂಡನಾಗಿರುವಂಥ ನೀನು ನನಗೆ ರಕ್ಷಣೆ ಕೊಡ್ತಾ ಇಲ್ಲ, ಇರುವಂಥ ಒಬ್ಬ ಮಗನನ್ನು ನನಗೆ ಇವತ್ತು ಹತ್ರ ಇಲ್ಲದಲೇ ನಾನು ಮಾಡಿಬಿಟ್ಟಿದ್ಯಾ, ನನಗೆ ಜ್ಞಾತಿ ಅನ್ನುವಂಥವ್ರಿಗೆ ಇಲ್ಲದಲೇ ಮಾಡಿದ್ಯಾ, ನೀನು ಮಾಡಿರುವಂಥ ಈ ದಾರುಣವಾಗಿರುವಂಥ ಕೆಲಸದಿಂದ ನನ್ನ ಮಗ ದೂರ ಆಗಿಬಿಟ್ಟಿದ್ದಾನೆ, ನಾನು ದಿಕ್ಕು ಇಲ್ದಿರುವಂಥ ಸಾವನ್ನು ಸಾಯ್ತೀನಿ, ಇಲ್ಲ ಅಂತಂದ್ರೆ ರಾಮನ ಹತ್ರ ಹೋಗ್ಬಿಡ್ತೀನಿ, ಇನ್ನು ನಿನ್ನ ಮುಖವನ್ನು ನೋಡೋದಿಲ್ಲ, ನಿಮ್ಮ ಮುಖವನ್ನು ನೋಡೋದಿಲ್ಲ ರೀ ಅಂತಂತ ದಶರಥ ಮಹಾರಾಜರ ಹತ್ರ ಯಾರೋ ಕೌಸಲ್ಯಮ್ಮ ಅಂತ ಇದ್ದಾರಂತೆ, ನಿಮ್ಮ ಹತ್ರ ಇರೋದಿಲ್ಲ ಅಂತಂತಾರಂತೆ. ಆಗ ಕೌಸಲ್ಯ ಮಾತಿಗೆ ದಶರಥ ಮಹಾರಾಜರು ಕುಗ್ಗಿ ಹೋಗಿ ಈಗಂತಾರಂತೆ, ಕೌಸಲ್ಯ, ನಾನು ದೌರ್ಭಾಗ್ಯನೇ ಕೌಸಲ್ಯ, ನಾನು ಯಾವುದಕ್ಕೂ ಕೆಲಸಕ್ಕೆ ಬಾರದೇ ಇರೋಂತೇನೆ ದೀನಾನಿ, ನಾನು ಧರ್ಮಾತ್ಮ ಅಂತ ಆಗಲಿ ನಿಮ್ಮನ್ನು ಸರಿಯಾಗಿ ಒಂದು ದಿನ ನೋಡ್ಕೊಂಡಿದ್ದೀನಿ ಅಂತ ನಾನು ಅಂತ ಇಲ್ಲ, ನನ್ನ ಕಣ್ಣಿಗೆ ನಿದ್ರೆ ಹಿಡಿತಾ ಇಲ್ಲ, ನನ್ನ ಬಾಯಿಗೆ ಆಹಾರ ಸಹಿಸ್ತಾ ಇಲ್ಲ, ನನ್ನನ್ನು ಸಮಾಧಾನ ಮಾಡುವಂಥವ್ರು ಯಾರು ಇಲ್ಲ, ನಾನು ಎಷ್ಟು ಚಿಂತೆ ಮಾಡ್ತಾ ಇದ್ದೀನಿ ಅಂತ ನಿನಗೇನು ಗೊತ್ತು, ಸಮಾಧಾನ ಮಾಡ್ತೀಯ, ನನ್ನನ್ನು ಸುಧಾರಿಸ್ತೀಯ ಅಂತ ನಿನ್ನ ಹತ್ರ ಬಂದರೆ, ಪರಮ ಸಾತ್ವಿಕ ಅಂದರೆ ಒಳ್ಳೆ ನಡತೆ ಇರುವಂಥ ನೀನು ಕೂಡ ಹೀಗೆ ನನ್ನನ್ನು ಚುಚ್ಚಿ ಮಾತನಾಡ್ತಾ ಇದ್ರೆ ನಾನು ಈ ಕ್ಷಣದಲ್ಲಿಯೇ ಪ್ರಾಣ ಬಿಟ್ಬಿಡ್ತೀನಿ ಕೌಸಲ್ಯ, ಕನಿಷ್ಠ ನೀನಾದರೂ ಈಗ ಮಾತನಾಡ್ದಲೇ ಇರು, ನಿನ್ನ ಕಾಲಿಟ್ಕೊಳ್ತೀನಿ ಕೌಸಲ್ಯ ಅಂತ ತನ್ನ ಎರಡೂ ಕೈಗಳನ್ನು ಜೋಡಿಸಿ ದೊಡ್ಡ ಹೆಂಡತಿಯಾಗಿರುವಂಥ ಕೌಸಲ್ಯಮ್ಮನಿಗೆ ನಮಸ್ಕಾರ ಮಾಡ್ತಾರಂತೆ. ಆಗ ಈ ದೃಶ್ಯವನ್ನು ನೋಡಿರುವಂಥ ಕೌಸಲ್ಯಮ್ಮ ಓಡೋಡ್ ಬಂದ್ಬಿಟ್ಟು ಆತನ ಪಾದದ ಹತ್ರ ಕೂತ್ಕೊಂಡು ದಶರಥ ಮಹಾರಾಜರ ಎರಡೂ ಕೈಗಳನ್ನು ತನ್ನ ತನೆಯ ಮೇಲೆ ಇಟ್ಕೊಂಡು ಮಹಾಧರ್ಮಾತ್ಮನಾಗಿರುವಂಥ ಗಂಡ ಹೆಂಡತಿ ಹತ್ರ ಹೀಗೆ ಎರಡೂ ಕೈಗಳನ್ನು ಜೋಡಿಸಿ ನಿನ್ನನ್ನು ಅಂಗಲಾಚಿತಾ ಇದ್ದೀನಿ ಅಂದಿರುವಂಥ ದಿನ ಆ ಸ್ತ್ರೀಗೆ ದುರ್ದಿನ, ಅಂತಹ ದಿನಕ್ಕಿಂತ ದುರ್ದಿನ ಮತ್ತೊಂದಿಲ್ಲ, ಮಗ ಹೊರಟೋಗಿದ್ದಾನೆ ಅನ್ನುವಂಥ ಆಕ್ರೋಶದಿಂದ